ಹಾಯ್, ಎಲ್ರಿಗೂ ನಮಸ್ಕಾರ. ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಆಕ್ಟಿವಿಟಿ ಕ್ಲಾಸ್ನ 5ನೇ ದಿನ. ಇವತ್ತು ನಾವು ಮತ್ತೆ 4 ಗುಣಿತಾಕ್ಷರಗಳನ್ನ ಕಲಿತೀವಿ. ಅದು ಯಾವ್ಯಾವುದು ಅಂತ ಈಗ ನೋಡೋಣ. ಇವತ್ತು ನಾವು ತವರ್ಗದ 4 ಗುಣಿತಾಕ್ಷರಗಳನ್ನು ಕಲಿಯೋಣ. ಅವುಗಳಂದ್ರೆ ತ, ಥ, ದ, ಧ. ಎಲ್ಲರೂ ರೆಡಿನಾ? ಹಾಗಾದರೆ ಶುರು ಮಾಡೋಣ. ತ, ತ, ತಿ, ತಿ, ಥು, ಥೂ, ಥೃ, ತೆ, ತೇ, ತೈ, ತೊ, ತೋ, ತೌ, ತಂ, ತಹ. ಈಗ ಮಹಾಪ್ರಾಣಾಕ್ಷರ ಥ. ಇವಾಗ ಥ ಗುಣಿತಾಕ್ಷರ ಹೇಳುವಾಗ ಗಾಳಿಯನ್ನು ಹೆಚ್ಚು ಹೊರಗೆ ಹಾಕಬೇಕು ಅನ್ನೋದು ನೆನಪಿರಲಿ. ಶುರು ಮಾಡೋಣ. ಥ, ಥಾ, ಥಿ, ಥೀ, ಥು, ಥೂ, ಥೃ, ಥೆ, ಥೇ, ಥೈ, ತೊ, ಥೋ, ಥೌ, ಥಂ, ತಹ. ಈಗ ಮುಂದಿನ ಅಕ್ಷರ ದ, ದ, ದಿ, ದಿ, ದು, ದೂ, ದೃ, ದೆ, ದೇ, ದೈ, ದೊ, ದೋ, ದೌ, ದಂ, ದಹ. ಈಗ ಮಹಾಪ್ರಾಣ ಧ ಅಕ್ಷರವನ್ನು ಪ್ರಾಕ್ಟೀಸ್ ಮಾಡೋಣ. ಧ, ಧ, ಧಿ, ಧೀ, ಧು, ಧೂ, ಧೃ, ಧೆ, ಧೇ, ಧೈ, ಧೋ, ಧೋ, ಧೌ, ಧಂ, ಧಹ. ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಂಡ್ರಾ? ಈಗ ಮುಂದಿನ ಆಕ್ಟಿವಿಟಿ ಯಾವುದದು ನೆನಪಿದೆ ಅಲ್ವಾ? ಗುಣಿತಾಕ್ಷರವನ್ನು ಗುರುತಿಸಬೇಕು ನಾವು. ಗುಣಿತಾಕ್ಷರ ಗುರುತಿಸು. ಇದರಲ್ಲಿ ನಾನು ನಿಮಗೆಲ್ಲರಿಗೂ ಗೊತ್ತಿದೆ, ಕೇವಲ ಒಂದೇ 1 ಸೆಕೆಂಡ್ ಮಾತ್ರ ಕೊಡೋದು. ನೀವು ಅಷ್ಟರಲ್ಲಿ ಗುರುತಿಸ್ಬೇಕು. ಇಲ್ಲ ಅಂತಂದರೆ 2ನೇ ಸೆಕೆಂಡಿಗೆ ನಾನೇ ಅದನ್ನು ಹೇಳಿಬಿಡ್ತೀನಿ. ಓಕೆನಾ? ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಇದು ಯಾವ ಅಕ್ಷರ? ತು. ಇದು ಥೃ. ಇದು ದೈ. ಇದು ಧೋ. ಇದು ತಾ. ಇದು ಥಿ. ಇದು ಧಿ. ಇದು ದೌ. ಇದು ತಂ. ಇದು ಧೀ. ಇದು ದೋ. ಇದು ಥೂ. ಇದು ಧೃ. ಇದು ತೈ. ಇದು ಧು. ಇದು ಥೇ. ಇದು ತೋ. ಇದು ಧಾ. ಇದು ಥೋ. ಗುಣಿತಾಕ್ಷರ ಎಲ್ಲ ಕರೆಕ್ಟಾಗಿ ಗುರುತಿಸಿದ್ರ? ಇಲ್ಲಿ ತನಕ ಗುಣಿತಾಕ್ಷರಗಳನ್ನ ಓದಿದ್ರಿ, ಹಾಗೆ ಗುಣಿತಾಕ್ಷರಗಳನ್ನ ಗುರುತಿಸಿದ್ರಿ. ನೀವು ಸರಿಯಾಗಿ ಕಲ್ತ್ರೋ ಇಲ್ವೋ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ನಾನಿವಾಗ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ. ಪೇಪರು ಪೆನ್ ರೆಡಿ ಇಟ್ಕೊಂಡಿದ್ದೀರ ತಾನೆ? ನಾನು ಡಿಕ್ಟೇಟ್ ಮಾಡ್ತೀನಿ, ಬೇಗ ಬೇಗ ಬರಿಬೇಕು. ರೆಡಿ ಇದ್ದೀರಾ? ಮೊದಲನೇ ಅಕ್ಷರ ದೌ. ದೌ ಆಯ್ತಾ? ತೈ, ಧ್ರು, ತು, ಧು, ದೋ, ಥೇ, ಧೋ, ತೊ, ಥಿ,
10 ಗುಣಿತಾಕ್ಷರಗಳನ್ನ ಹೇಳಿದ್ದೀನಿ. ಈಗ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಬರೆದಿದ್ದೀರಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ದೌ, ತೈ, ದೃ, ತು, ಧು, ದೋ, ಥೇ, ಧೋ, ತೋ, ಥಿ. ನೋಡ್ಕೊಂಡ್ರಾ? ಈಗ ಸರಿಯಾಗಿ ಬರೆದಿದ್ದೀರೋ ಇಲ್ವಂತ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಪ್ಲೇ ಮಾಡ್ತೀನಿ. 10ಕ್ಕೆ ಎಷ್ಟು ಅಂಕ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಚೆಕ್ ಮಾಡ್ಕೊಂಡ್ರಾ? 10ಕ್ಕೆ ಎಷ್ಟು ಅಂಕ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಮುಂದಿನ ಆಟ ಉಚ್ಚಾರಣೆಯ ಆಟ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಉಚ್ಚಾರಣೆಯ ಆಟದಲ್ಲಿ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳ ಗುಣಿತಾಕ್ಷರಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕಲಿತೀವಿ. ಹಾಗೆ ಅವುಗಳಿರುವಂತಹ ಪದಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ. ರೆಡಿನಾ? ಥ, ತ, ತಿ, ಥಿ, ಥೀ, ತೀ, ತು, ಥು. ಈಗ ಈ ಗುಣಿತಾಕ್ಷರಗಳಿರುವಂತಹ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ಕಥಾ, ತಾವರೆ, ತಿನಿಸು, ಅತಿಥಿ, ಥೀ, ತೀರ, ತುಳಸಿ, ಮಿಥುನ. ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಾ? ಹಾಗಾದರೆ ಮುಂದಿನ ಅಕ್ಷರಗಳನ್ನು ನೋಡೋಣ. ತೂ, ಥೂ, ತೃ, ಥೃ, ತೆ, ಥೆ, ಥೇ, ತೇ. ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ತೂಗು, ಥೂ, ತೃಣ, ಥೃ, ತೆಳುವಾದ, ಕಥೆ, ಥೇ, ತೇಲು. ಈಗ ನೀವೊಂದ್ಸರಿ ಓದ್ಕೊಳ್ಳಿ. ನೀವು ಓದ್ಕೊಂಡ್ರಾ? ಹಾಗಾದರೆ ಮುಂದಿನ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋಣ. ತೈ, ಥೈ, ತೋ, ಥೋ, ತೋ, ಥೋ, ತೌ, ಥೌ. ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ತೈಲ, ಥೈ, ತೊಗಟೆ, ಥೋ, ತೋಳ, ಥೋ, ತೌಡು, ಥೌ. ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಪ್ರಾಕ್ಟೀಸ್ ಮಾಡ್ಕೊಂಡ್ರಾ? ಈಗ ಮುಂದಿನ ಅಕ್ಷರಗಳನ್ನು ನೋಡೋಣ. ದ, ಧ, ದಿ, ಧಿ, ಧೀ, ದೀ, ದು, ಧು. ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ದಾರ, ಧಾರಣೆ, ದಿನ, ನಿಧಿ, ದೀಪ, ಧೀರ, ದುಡಿಮೆ, ಧುರೀಣ. ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಪ್ರಾಕ್ಟೀಸ್ ಮಾಡ್ಕೊಂಡ್ರಾ? ಈಗ ಮುಂದಿನ ಅಕ್ಷರಗಳನ್ನು ನೋಡೋಣ. ದೂ ಧೂ, ದೃ ಧೃ, ದೆ ಧೆ, ಧೇ ಧೇ. ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ದೂರ, ಧೂಪ, ದೃಢ, ಧೃತಿ, ದೆಸೆ, ಧೆ, ದೇಶ, ಕಾಮಧೇನು. ಈಗ ನೀವೊಂದ್ಸರಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಂಡ್ರಾ? ಈಗ ಮುಂದಿನ ಅಕ್ಷರಗಳನ್ನು ನೋಡೋಣ. ದೈ ಧೈ, ದೋ ಧೋ, ದೋ ಧೋ, ದೌ ಧೌ. ಈಗ ಈ ಗುಣಿತಾಕ್ಷರಗಳಿರುವ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ. ದೈವ, ಧೈ, ದೊರೆ, ಧೋ, ದೋಣಿ, ಧೋರಣೆ, ದೌಡು, ಧೌ. ಗೊತ್ತಾಯ್ತಲ್ವಾ? ಈಗ ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೊಂದ್ಸರಿ ಓದಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಲ್ವಾ? ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಆಕ್ಟಿವಿಟಿ ಕ್ಲಾಸಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.